ತೆಗೆದುಕೋ. ಅಂದ್ರೆ ಈ ಸಾರಿ ಏನಾದ್ರು ಕಾಯಿಪಲ್ಲೆ ರೇಟಿಗೆ ಫಸಲು ಚೆನ್ನಾಗಿ ಬಂದಿದೇನ್ರಿ? ರೇಟ್ ಚೆನ್ನಾಗಿದೇನ್ರಿ? ಹಣ್ಣುದೇನಿದೆ ಮಂಗಳ? ಬದನೆಕಾಯಿ 80 ರೂಪಾಯಿ ಕೆಜಿ, ಚವಳೆ 100 ರೂಪಾಯಿ, ಟೊಮೊಟೊ 150 ರೂಪಾಯಿ, ಹಸಿಮೆಣಸಿನಕಾಯಿ 150 ರೂಪಾಯಿ. ಇದರಂತೆ ಒಂದು ದಿನಕ್ಕೆ 8,000 ಗಳಿಕೆ ಆದರೆ ಒಂದೇ ತಿಂಗಳಲ್ಲಿ ಸಾಹುಕಾರನಾಗಿ ಬಿಡುವೆ ಮಂಗಳ. ಸ್ವಾಮಿ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಹಗ್ಲು ರಾತ್ರಿ ಎಂದೇ ಕಷ್ಟಪಟ್ಟು ಹೊಲಕ್ಕೆ ನೀರು ಹಾಯಿಸಿ ನಿಮ್ಮ ಜೀವನ ಎಷ್ಟು ಸಣ್ಣ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ವೇನ್ರಿ? ಅದಕ್ಕೆ ರೀ ಅದನ್ನ ನೆನೆಸ್ಕೊಂಡೆ ಅಷ್ಟೇ. ಹುಚ್ಚಿ, ಈ ರೈತ ಹುಟ್ಟಿದ್ದೇ ಕಷ್ಟವೆಂಬ ನೊಗಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ, ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ. ಹಾ ಮಂಗಳ, ಎಲ್ಲಿ ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಚಂದ, ನೀ ಅತ್ತರೆ ಅದಕ್ಕಿಂತ ಚಂದ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಅಂದರೆ ಅಳುವಾಗ ನೀನು ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ. ರೀ, ನಿಮ್ಮಂತ ಮುಗ್ಧ ಮನಸ್ಸಿನ ಒಳ್ಳೆ ವ್ಯಕ್ತಿಯನ್ನು ಪಡಿಬೇಕಾದ್ರೆ ನಾನು ತುಂಬಾ ಧನ್ಯ ಮಾಡಿದ್ದೀನಿ ರೀ. ನೀವು ಹೇಳ್ತಾ ಇರೋ ಒಂದೊಂದು ಮಾತಿನ ಅರ್ಥ ನಾನು ಕೇಳಿಸ್ಕೊಂಡ್ಬಿಟ್ರೆ ನನಗೆ ಇಲ್ಲೇ ಸ್ವರ್ಗ ಅಂತ ಅನಿಸ್ತಾ ಇದೆ. ನನಗೂ ಅಷ್ಟೇ ಮಂಗಳ, ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಕಿಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತಾಗಿರ್ತವೆ. ನಿನ್ನಂತವಳನ್ನು ಪಡೆದ ನಾನೇ ಧನ್ಯ ಅಲ್ಲವೇ? ಹೌದು ರೀ, ಅಂದಾಗ ರೀ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ ಹೇಳ್ತಾರೆ ಅಲ್ಲ ರೀ. ರೈತನೇ ಇದ್ಲೇ ಈ ರಾಷ್ಟ್ರದ ಬೆನ್ನೆಲುಬು ಅಲ್ವೇನ್ರಿ? ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ ನಿಮ್ಮನ್ನ ನೋಡೇ ಹೇಳಿದ್ರು. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿಗಳೇ ನನ್ನ ಉಸಿರು. ಪ್ರೀತಿ, ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು, ಅದುವೇ ಜೀವನ. ಆಹಾ, ಈ ನಿಮ್ಮ ಮಾತಿಗಂತೂ ನಾನು ಪೂರ್ತಿ ಸೋತೋದೆ. ಬನ್ನಿ, ಸ್ನಾನಕ್ಕೆ ನೀರು ರೆಡಿ ಮಾಡ್ತೀನಿ, ಸ್ನಾನ ಮಾಡಿರಂತೆ. ಎಲ್ಲೇ ನನ್ನ ಚಿನ್ನ, ಈ ಸಂತಸದ ಸಮಯದಲ್ಲಿ ಗರಿಬಿಚ್ಚಿ ಕುಣಿದು ಆಡುವ ನನ್ನೊಂದಿಗೆ. ನೀವು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಸಂಗಾತಿ 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 ಮಂತಿ ಸೇವಂತಿ ನನ್ನ ನನ್ನ ನರಗಳವರಿಗೆ
ಅಣ್ಣ ಧರ್ಮರಾಜ್ ಅಣ್ಣ. ಬಾರಪ್ಪ ಸಹೋದರ, ಯಾಕೋ ತಡವಾಗಿ ಬಂದೆಯಲ್ಲ? ಕುರಿಮರಿ ಜೊತೆ ಗುದ್ದಾಡುತ್ತಲೇ ತಡವಾಗಿ ಬಿಡುತ್ತಣ್ಣ. ದಿನಾಲು ಈತನ ಹೇಳುವುದಲ್ಲ ಬರೀ ಸುಳ್ಳು. ಈತನ ಹೇಳುವುದಲ್ಲ ಕೋಟಿ ಕಚೇರಿಗೆ ಹೋಗು, ನೀನು ಸಮಯವನ್ನು ಉಳಿದಿಲ್ಲನಾ? ಅಂದರೆ ಏನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತು ಹೊತ್ತು ಹಳ್ಳಿ ಈಸನ ಈ ಸುಮ್ಮನೆ ಇರುವಾಗ ಎಮ್ಮೆಲೆ ಗೌಡನ ಮನೆಗೆ ಹೋಗಿ ಈ ಮಾನ ನಿಲ್ದಾಣಕ್ಕೆ ಹೋಗಿ ಒಂದು ಇಡೀ ಮಣ್ಣ ಕೊಡುದಿಲ್ಲ ಅಂತ ಸವಾಲು ಹಾಕಿ ಬಂದನೆ ಅಂತನಾ? ಇವ್ರಿಗೆ ಏಕೆ ಬೇಕನ್ನ ರೈತನ ಚಳವಳಿ ಹೋರಾಟ? ಅದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಅದು ನಮ್ಮಂತ ದನ ಕುರಿ ಮೇಯಿಸುವವರ ಹೋರಾಟ. ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ ಅಲ್ಲ. ಅಲ್ಲಿ ವಿಮಾನ ನಿಲ್ದವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತಂತೆ. ಆದರೆ ಈತನ ಎಮ್ಮೆಲೆ ಗೌಡನ ಮನೆಗೆ ಈತನ ಎಮ್ಮೆಲೆ ಗೌಡನ ಮನೆಗೆ ಹೋಗಿ ನೌಕರಿ ಆಗುತ್ತಾನಂತೆ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು ತಮ್ಮ? ಅಣ್ಣ, ಮಾತಿ ಮೀತಿ ಹೋದರೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಆ ಗೌಡನ ತಂಟೆಗೆ ಹೋಗಬಾರದೆಂದು. ಇಲ್ಲದಿದ್ದರೆ ಇಲ್ಲ ಅಂದ್ರೆ ಏನು ಮಾಡ್ತೀಯ ಬೇಕೂಪ? ನಾನು ನಿನ್ನ ಅವನ ಮಾತು ಕೇಳಿ ಇದ್ದ ಕುರಿಯನ್ನು ಮಾರಬೇಕಾ? ಇಲ್ಲ ಹೇಡಿಯಾಗಿ ಆ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಬೇಡ, ದೊಡ್ಡ ಅಣ್ಣನಿಗೆ ಎದುರಿಗೆ ಮಾತಾಡ ನೀನು. ಬೀರು, ನೀನೀಗ ಒಳಗೆ ನಡಿ. ಮಂಗಳ, ಒಳಗೆ ಕರೆದುಕೊಂಡು ನಡೆಯುವ ನಾನು. ಯಾಕಣ್ಣ ಇವನ ಮಾತು ಕೇಳಿ ನೀನು ಕೂಡ ಹೇಡಿಯಾಗಿ ನಡೆಯಂತೀಯ? ಈ ಜಗದ ರೈತರನ್ನು ಆ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೀಯ? ಬೀರು, ಇದು ನನ್ನ ಆಜ್ಞೆ. ಒಳಗೆ ನಡಿ. ಸರಿ ಬಾತಿಗೆ. ಅಣ್ಣ, ಇವನ್ಯಾರು ನಮಗೆ ಇಷ್ಟೊಂದು ಮಾತನಾಡು ಅಧಿಕಾರ ಕೊಟ್ಟಿರಿ? ಇವನ ಸ್ವಂತ ಒಡ ಬಿಟ್ಟಿದವನ, ಇವನೊಬ್ಬ ಅನಾಥ. ಶಶಿಧರ, ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತು ಅವನ ಚರಿತ್ರೆ? ಇದೆಲ್ಲ ವೀರನಗೌಡ ಹೇಳಬೇಕಲ್ಲವೇ? ಹೌದು, ಆ ವೀರಗೌಡನೇ ಹೇಳಿತ್ತು. ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬಯಸುವೆಯಾ? ಶಶಿಧರ, ಅವನ ಬಗ್ಗೆ ನಿನಗೇನು ಗೊತ್ತು? ನೀನು ಕೂಡ ಬೀರನ ಮಾತಾಡಿದರೆ ಎದುರಿಸುವ ಸದಾ ಸಿದ್ಧ ಇದ್ದಿದ್ದೇನೆ. ಆ ಗೌಡನ ಮಾತಿನ ವೇದವಾಕ್ಯ ಬರುತ್ತೇನೆ. ಅಯ್ಯೋ ಶಿವ ಶಿವ, ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನು ಮಾತನಾಡುತ್ತಿದ್ದಾನಲ್ಲಪ್ಪ ನನ್ನ ತಮ್ಮ. ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಆ ಗೌಡ ಬಿತ್ತಿದ ವಿಷದ ಬೀಜ ಮೊಳಕೆ ಒಡೆದು ಹೆಮ್ಮರವೇ ಆಗಿಬಿಡುತ್ತದೆ. ನಾನೇನು ಮಾಡಲಿ?